ಹಲೋ ಗೈಸ್, ಜಾಸ್ತಿ ದಿನಗಳ ನಂತರ ಸಿಗ್ತಾ ಇದ್ದೀನಿ. ಅದು ತಿರುಪತಿ ಟೂರ್ ಪ್ಯಾಕೇಜ್ ಜೊತೆಗೆ. ಯಾಕಂದ್ರೆ ಮೊನ್ನೆ ನಾನು ತಿರುಪತಿಗೆ ಹೋಗಿದ್ದೆ. ನನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಫಸ್ಟ್ ಟೈಮ್ ಹೇಗಿದ್ದೆ, ಹೀಗೆ ಹೇಗಿದ್ದೆ ಅಂತಂದು. ಓಕೆ, ನಾನು ಟೂರ್ ಪ್ಯಾಕೇಜ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ನಿಮಗೆ ಟೂರ್ ಪ್ಯಾಕೇಜ್ ಅರ್ಥ ಆಗೋದಿಲ್ಲ. ಓಕೆ, ಯಾರಾದ್ರೂ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಅದೇ ರೀತಿ ಒಂದು ಲೈಕ್ ಅನ್ನ ಕೊಡಿ ಅಂತಂದು ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೆ. ಫಸ್ಟ್ ಏನು ಅಂತಂದ್ರೆ, ನಿಮಗೆ ಟೂರ್ ಪ್ಯಾಕೇಜ್ ಫಸ್ಟ್ ನಿಮಗೆ ಕಾಸ್ಟ್ ಹೇಳ್ತೇನೆ. ಓಕೆ, ನಿಮಗೆ ಅಡಲ್ಟ್ಸ್ಗೆ ಬಂದ್ಬಿಟ್ಟು 2310 ರೂಪಾಯಿ ಆಗುತ್ತೆ, ಅದು ವೀಕ್ ಡೇಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ ಎಂಡ್ ಅಲ್ಲಿ ಫ್ರೈಡೆ ನೆಕ್ಸ್ಟ್ ಸಾಟರ್ಡೆ 2710 ರೂಪಾಯಿ ಆಗುತ್ತೆ. ಇದು ಬರೀ ಅಡಲ್ಟ್ಸ್ ಖರ್ಚು ಹೇಳ್ತಾ ಇದ್ದೀನಿ. ಇದು ನಾನು ಹೇಳಿದ್ದು KSRTC ಟೂರ್ ಪ್ಯಾಕೇಜ್. ಓಕೆ, ನೆಕ್ಸ್ಟ್ ಚಿಲ್ಡ್ರನ್ಸ್ಗೆ ಯಾಕೆ ಹೇಳಿಲ್ಲ ಅಂತಂದು ತಿಳ್ಕೊಬೇಡಿ, ಅದನ್ನು ಹೇಳ್ತೀನಿ. ಓಕೆ, ಚಿಲ್ಡ್ರನ್ಸ್ಗೆ 1910 ರೂಪಾಯಿ ಆಗುತ್ತೆ, ಇದು ವೀಕ್ ಡೇಸ್ ಅಲ್ಲಿ. ನೆಕ್ಸ್ಟ್ ನಿಮಗೆ ವೀಕೆಂಡ್ ಅಲ್ಲಿ 2110 ರೂಪಾಯಿ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವ ಬಸ್ಸಲ್ಲಿ ಕರ್ಕೊಂಡ್ ಬಂದ್ರು ಅಂತಂದು ತೋರಿಸ್ತೀನಿ ನೋಡಿ. ನೋಡಿದ್ರಲ್ವಾ, ಅದು ನಮ್ಗೆ ಕರ್ಕೊಂಡ್ ಬಂದಿದ್ದಂತ ಬಸ್. ನೆಕ್ಸ್ಟ್ ನಾವು ಯಾವ ರೀತಿ ಇದೆ ನಾವು ಹೋಗಿದ್ದು, ಇದು ಅಮ್ಮವಾರಿ ನಿಲಯ ಹೇಗಿದೆ ಅಂತಂದು ಅದನ್ನು ಸಮೇತ ತೋರಿಸ್ತೀನಿ ನೋಡಿ. ಇದು ಶ್ರೀ ಪದ್ಮಾವತಿ ನಿಲಯಮು. ಒಳಗಡೆ ಹೋದ್ಮೇಲೆ ನಿಮಗೆ ಟೋಕನ್ ಕೊಡ್ತಾರೆ. ಅಂದ್ರೆ 1 ಅವರ್ ಫ್ರೆಶ್ ಆಗ್ಬಿಟ್ಟು ನೀವು ಬಂದ್ರೆ ನಿಮಗೆ, ಅಂದ್ರೆ ಫ್ರೆಶ್ ಆಗೋದಕ್ಕಿಂತ ಮುಂಚೆ ನಿಮಗೆ ಒಂದು ಯಾವ ರೀತಿ ಇದೆ ರೂಮು ಅಂತಂದು ಅದನ್ನು ತೋರಿಸ್ತೇನೆ ನೋಡಿ, ಹೇಗಿದೆ ರೂಮು ಅಂತಂದು ಅದ್ರ ಬಗ್ಗೆನು ಎಕ್ಸ್ಪ್ಲೈನ್ ಸಮೇತನು ಕೊಡ್ತೇನೆ. ಪದ್ಮಾವತಿ ಅಮ್ಮವಾರಿ ನಿಲಯದಲ್ಲಿದ್ದೇನೆ. ರೂಮ್ ಯಾವ ರೀತಿ ಇದೆ ತಿರುಪತಿಯಲ್ಲಿ ಅಂತಂದು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ, ಸೂಪರ್ ಆಗಿದೆ. ತೋರಿಸ್ತೀನಿ ಬನ್ನಿ ನೋಡಿ, ತೋರಿಸ್ತಾನೆ. ಹೀಗೆ ರೂಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೂಪರ್ ಆಗಿದೆ. ಚೇರ್ ಇದೆ, ನನ್ನ ಲಗೇಜ್ ತಗೊಬಂದು ಅಲ್ಲಿಟ್ಟಿದ್ದೀನಿ. ವಾಶ್ರೂಮ್ ತೋರಿಸ್ತಾನೆ ಹೇಗಿದೆ ಅಂತ ನೋಡಿ. ಸಿಂಕ್ ಇದೆ. ನೆಕ್ಸ್ಟ್ ವಾಶ್ರೂಮ್ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಟೋಟಲಿ ಸೂಪರ್ ಆಗಿದೆ ರೂಮ್ ಪೂರ್ತಿ. ಹಾಗೆ ನಿಮಗೆ ಒಂದು ಟೋಕನ್ ಕೊಟ್ಟಿರ್ತಾರಲ್ಲ, ನಿಮಗೆ ರೂಮ್ ಕೊಡ್ಬೇಕಾದ್ರೇನೆ ಆ ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ ನ ನೀವು ತಗೊಂಡೋಗ್ಬಿಟ್ಟು ನೀವು ಅಲ್ಲಿ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಆ ಟೋಕನ್ ಅನ್ನ ಕೊಟ್ರೆ, ಆ ಟೋಕನ್ ಕೊಟ್ಟಿದ ತಕ್ಷಣ ನಿಮಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಫುಲ್ಲು ಎಷ್ಟು ಗೊತ್ತಾ, 5 ಸ್ಟಾರ್ ಅಲ್ಲಿ ಸಮೇತನು ಕೊಡಲ್ಲ, ಅಷ್ಟು 7 or 6 ಐಟಮ್ ಇನ್ನೂ ಜಾಸ್ತಿನೇ ಇರುತ್ತೆ. ಅಷ್ಟು ನಿಮ್ಗೆ ವೆರೈಟೀಸು ನಿಮ್ಗೆ ಫುಡ್ ಅನ್ನು ಕೊಡ್ತಾರೆ. ಇದು ಮುಗಿದ ನಂತರ ಫ್ರೆಶ್ ಅಪ್ ಆಗಿರ್ತೀವಲ್ಲ, ಫ್ರೆಶ್ ಅಪ್ ಆದ್ಮೇಲೆ ಸೀದಾ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂತ ಅಂದ್ರೆ ತಿರುಮಲಗೆ ಅಂದ್ರೆ KSRTC ಯಲ್ಲೇ ಕರ್ಕೊಂಡು ಹೋಗೋದಿಲ್ಲ. ತಿರುಮಲಗೆ ನಿಮ್ಗೆ ಮಾಮೂಲಿ ತಿರುಮಲಗೆ ಯಾವ್ದು ಬಸ್ ಇರುತ್ತೋ ಆ ಬಸ್ ಅಲ್ಲಿನೇ, ಅದೇ APRTC ಯಲ್ಲೇನೆ ಕರ್ಕೊಂಡು ಹೋಗ್ತಾರೆ. ಆ ವಿಡಿಯೋ ಸಮೇತ ಹಾಕ್ತೀನಿ ನೋಡಿ. ನೋಡಿದ್ರಿ ಅಲ್ವಾ. ನೆಕ್ಸ್ಟ್ ನೀವು ಯಾರಾದ್ರೂ ಬೋರ್ಡ ಮಾಡಿಸ್ಕೊಳ್ಳಿದ್ರೆ ನೀವು ಬೋರ್ಡ ಅಲ್ಲಿ ತಿರುಮಲ ಕರ್ಕೊಂಡು ಹೋಗ್ತಾರೆ. ತಿರುಮಲ ಕರ್ಕೊಂಡು ಹೋದ್ಮೇಲೆ ಬೋರ್ಡ ಮಾಡಿಸ್ಕೊಳ್ಳೋರಿದ್ರೆ ಬೋರ್ಡ ಮಾಡಿಸ್ಕೋಬಹುದು. ಅದಕ್ಕೂ ಅವರು ಇದಕ್ಕಿಂತ ಮುಂಚೆ ಹೇಳೋದು ಮರ್ತ್ಬಿಟ್ಟೆ, ವಿತ್ ಗೈಡ್ ಕೊಟ್ಟಿರ್ತಾರೆ. ಆ ಗೈಡ್ ನ ನೀವು
ಫಾಲೋ ಮಾಡ್ಕೊಂಡು ಹೋಗಿ. ದಯವಿಟ್ಟು ಒಳ್ಳೊಳ್ಳೆ ಇದನ್ನ ತೋರಿಸ್ತಾರೆ ಹಾಗೆ. ಓಕೆ, ಆ ಗೈಡೇನೆ ನಿಮ್ಗೆ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಬೇಗ ಫಾಸ್ಟ್ ಆಗಿ ನಿಮ್ಗೆ ಬೋರ್ಡ ಮಾಡಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿಸಿ ಅವರೇ ವೆಯ್ಟ್ ಮಾಡ್ತಾ ಇರ್ತಾರೆ. ಪಾಪ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಓಕೆ, ಬೋರ್ಡ ಮಾಡಿಸ್ಕೊಂಡ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತಾರೆ. ಓಕೆ, ಕರ್ಕೊಂಡ್ ಬಂದ್ಮೇಲೆ ನಿಮ್ಗೆ ಶ್ರೀವಾರಿ ದರ್ಶನ್ಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಫಸ್ಟ್ ನಿಮ್ಗೆ 300 rupees ಟಿಕೆಟ್ ಕೊಡ್ತಾರೆ. ಅಂದ್ರೆ ಬೇಗ ನಿಮ್ಗೆ ಟೂರ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತಲ್ಲ ಆ ಟಿಕೆಟ್, ಬೇರೆ ರೀತಿ ತಿಳ್ಕೊಬೇಡಿ. ಟೂರ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ಅಲ್ಲಿ ನಿಮ್ಗೆ ಒಂದು ಲಡ್ಡು ಕೊಡ್ತಾರೆ. ಓಕೆ, ಇದನ್ನ ಮುಂದೆ ಹೇಳ್ತೀನಿ. ಆ ಟಿಕೆಟ್ ನೀವು ತಗೊಂಡು ಹೋಗ್ಬಿಟ್ಟು ಅದು ನಿಮ್ಗೆ ಅದೋ ಒಂದು ವೇ ಇರುತ್ತೆ, ಆ ವೇ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇಷ್ಟೇ ಟೈಮ್ ಒಳಗಡೆ ಆಗುತ್ತೆ ಅಂತ ಸಮೇತನು ಹೇಳ್ತಾರೆ ಗೈಡ್ಸ್. ಓಕೆ, ಅಷ್ಟೇ. ಎಷ್ಟು ಬೇಗ ಅಂತಂದ್ರೆ 2 ನಿಮಿಷನೂ ಆಗೋದಿಲ್ಲ, ಅಷ್ಟು ಬೇಗ ನಿಮ್ಗೆ ದರ್ಶನ ಆಗುತ್ತೆ. ಬೇಗ ಆ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆ ಟಿಕೆಟ್ ಅನ್ನ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಲಡ್ಡುನ ಕೊಡ್ತಾ ಇರ್ತಾರೆ. ಅಲ್ಲಿ ಲಡ್ಡುನ ತಗೊಂಡು ನೀವು ಬೇಗ ವಾಪಸ್ ಬರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಪ್ಲೇಸ್ ಇದೆಯಲ್ವಾ, ಅದನ್ನ ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಅಲ್ಲಿ ಲಡ್ಡುನ ಬೇಗ ತಗೊಂಡ್ಬಿಟ್ಟು ನೀವು ಎಲ್ಲಿ ನೀವು ಬಸ್ಸನ್ನ ಹಿಡಿದಿದ್ರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರು ವೆಯ್ಟ್ ಮಾಡ್ತಾರೆ, ಆಲ್ರೆಡಿ ಗೈಡ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ಅಲ್ಲಿಗೆ ಹೋದ್ರೆ ಸಾಕು, ಅವ್ರು ಕರ್ಕೊಂಡು ಹೋಗ್ತಾರೆ ಸೀದಾ ಬಸ್ ಹತ್ರ. ಅದೇ APRTC ಬಸ್ ಅಲ್ಲೇನೆ ಸೀದಾ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಓಕೆ, ಕರ್ಕೊಂಡು ಹೋಗ್ಬಿಟ್ಟು ಸೀದಾ ವಾಪಸ್ ಎಲ್ಲಿ ಹೋಗಿರ್ತೀರಾ ಅಂತ ಅಂದ್ರೆ ಫಸ್ಟ್ ಎಲ್ಲಿದ್ರಿ ನೈಟ್ ಅಂದ್ರೆ ನೈಟ್ ಹೇಳೋದು ಮತ್ತೆ ನಿಮ್ಗೆ ನೈಟ್ ಇದೆ ಜಾಸ್ತಿ. ನೈಟ್ ಬಸ್ಸಸ್ ಇರೋದು ನೈಟ್ ನಿಮ್ಗೆ 10:30ಗೆ ಇರುತ್ತೆ. 10:30 ಇದ್ದ ನೀವು 3 o'clock ಅಲ್ಲಿಗೆ ಹೋಗಿ ಇಳಿತೀರಾ. ಇಳಿದಿದ ತಕ್ಷಣ ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ, ಅಲ್ಲಿದ್ದ ನೀವು ಬಸ್ಸನ್ನ ಹತ್ಕೊಂಡ್ಬಿಟ್ಟು ಸೀದಾ ಕೆಳಗಡೆಗೆ ವಾಪಸ್ ತಿರುಪತಿಗೆ ಕರ್ಕೊಂಡ್ ಬರ್ತಾರೆ. ತಿರುಪತಿಗೆ ಕರ್ಕೊಂಡ್ ಬಂದ್ಮೇಲೆ ನೀವು ಮಾಮೂಲಿ ಅಮ್ಮವಾರಿ ನಿಲಯಕ್ಕೆ ಹೋಗ್ಬಿಟ್ಟು ಅವರು ನೆಕ್ಸ್ಟ್ ಫುಡ್ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಹಾಕಿದೀನಿ. ಅಷ್ಟು ಸೂಪರ್ ಆಗಿರುತ್ತೆ ಊಟ. ಇನ್ನು ಬೇಜಾರ್ ವೆರೈಟಿ ಇತ್ತು, ನನಗೆ ಸಾಕು, ನನಗೆ ಹೊಟ್ಟೆ ತುಂಬ ಹೋಗುತ್ತೆ ಅಂತಂದು ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ನೋಡಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. ಅದು ಊಟ ಆದ ನಂತರ ನಿಮ್ಗೆ ಸೀದಾ ಅಮ್ಮವಾರಿ ಟೆಂಪಲ್ ಅಂದ್ರೆ ತಿರುಚಾನೂರಿಗೆ ಕರ್ಕೊಂಡು ಹೋಗ್ತಾರೆ. ತಿರುಚಾನೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬೇಗ ದರ್ಶನ ಮಾಡಿಸ್ತಾರೆ. ಅಂದ್ರೆ ಶ್ರೀ ಮಹಾಲಕ್ಷ್ಮೀ ದೇವಿ ಅವರ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ಮೇಲೆ ವಿಮಾನ ಮಹಾಲಕ್ಷ್ಮೀ ದೇವಿ ತಾಯಿ ಇರ್ತಾಳೆ, ಅಲ್ಲಿ ಮೇಲೆ ನೀವು ನೋಡ್ಬಿಟ್ಟು ಬನ್ನಿ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಶ್ರೀವಾರಿಯಲ್ಲೂ ಅಷ್ಟೇ ವಿಮಾನ ಗೋಪುರದ ಮೇಲೆ ಶ್ರೀ ತಿರುಪತಿ ಬಾಲಾಜಿ ಅವರು ಮೇಲೆ ಶ್ರೀ ವಿಮಾನ ಗೋಪುರದ ಮೇಲೆ ಇರ್ತಾರೆ. ಅಲ್ಲಿ ದಯವಿಟ್ಟು ವೀಕ್ಷಣೆ ಮಾಡ್ಕೊ ಬನ್ನಿ. ಎಲ್ಲರೂ ನೋಡ್ಲೇಬೇಕಾಗಿರುವಂತ ಸ್ಥಳ ಇದು, ಯಾರು ಮಿಸ್ ಮಾಡ್ಕೊಬೇಡಿ. ಇದು ಟೂರ್ ಪ್ಯಾಕೇಜ್ ಮತ್ತೆ ಎಲ್ಲೂ ಸಿಗೋದಿಲ್ಲ. ಇಷ್ಟು ವೆರೈಟೀಸು ನೆಕ್ಸ್ಟ್ ಇಷ್ಟೊಂದು ಫೆಸಿಲಿಟೀಸು ಎಲ್ಲೂ ಸಿಗೋದಿಲ್ಲ. ಓಕೆ, ಸಾರಿ ಸ್ಟಾಪ್ ಮಾಡಿದೆ, ಅಲ್ಲಿಂದಾನೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಅಮ್ಮವಾರಿ ಟೆಂಪಲ್ಗೆ ಕರ್ಕೊಂಡ್ ಬಂದ್ಬಿಟ್ಟು ಫುಲ್ ದರ್ಶನ ಎಲ್ಲ ಆದ್ಮೇಲೆ ನಿಮಗೆ ಸೀದಾ ಅಲ್ಲಿ 2 ಲಡ್ಡು ಕೊಡ್ತಾರೆ. ಲಡ್ಡು ಇಸ್ಕೊಂಡ್ಬಿಟ್ಟು ನೀವು ಸೀದಾ ವಾಪಸ್ KSRTCಗೆ ಬರ್ಬೇಕಾಗುತ್ತೆ. ಅಂದ್ರೆ ಕ್ಲಬ್ ಕ್ಲಾಸ್ KSRTC ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಸೀದಾ ಬಂದ್ಬಿಟ್ಟು ಸೀದಾ ಬ್ಯಾಂಗ್ಳೂರ್ಗೆ ಕರ್ಕೊಬಂದು ಬಿಡ್ತಾರೆ. ನೀವು ಯಾವ್ಯಾವ ಕಡೆ ಹೋಗ್ಬೇಕು ಆ ಕಡೆ ಅಲ್ಲಲ್ಲಿ ಸ್ಟಾಪ್ ಕೊಡ್ತಾರೆ, ಹೋಗ್ಬಿಟ್ಟು ನೀವು ಇಳಿಬಹುದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಂದು ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಅನ್ನ ಕೊಡಿ ಅಂತಂದು ಹೇಳ್ತಾ ಮತ್ತೆ ಒಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್.